ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತೀನಿ. ಇವತ್ತಿನ ಬ್ಲಾಗಲ್ಲಿ ನನ್ನ ತಂಗಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕೆ ಸ್ವಲ್ಪ ಫೋಟೋಶೂ ಎಲ್ಲ ಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಏರ್ ಸ್ಟೈಲು ಮತ್ತು ಸ್ವಲ್ಪ ಹಾಗೆ ಹೀಗೆ ಸ್ವಲ್ಪ ವೀಡಿಯೋ ತಗೊಂಡೆ. ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಯಾರಾದರೂ ಈ ರೀತಿ ರೆಡಿ ಆಗಬೇಕು, ಈ ರೀತಿ ಇರಬೇಕಂದ್ರೆ ಅದಕ್ಕಂತೇಳಿ ನಾನು ಯೂಸ್ಫುಲ್ ಆಗ್ತದೆ ಅಂತೇಳಿ ಈ ಥರ ವೀಡಿಯೋ ಇದ್ದೀನಿ. ನೋಡಿ, ಏರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಮೇಲ್ಗಡೆ ಸ್ವಲ್ಪ ತಗೊಂಡು 2 ಪಪ್ಪಿಯನ್ನು ಇಟ್ಟಿಕೊಂಡಿದ್ದಾಳೆ. ನಿಮಗೆ ಯಾರಾದರೂ ಈ ರೀತಿ ನಾವು ಫೋಟೋಶೂಟ್ ತೆಗಿಬೇಕು, ಹೇಗಪ್ಪ ಗೊತ್ತಿಲ್ಲ ಏರ್ ಸ್ಟೈಲ್ ಅಂದವರಿಗೆ ಈ ರೀತಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅಂತೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದರೂ ಆಗಲಿ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕೇರಳ ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೇರಳದಿಂದ ನಾನು 2 ಸಾರಿ ತೊಗೊಂಡಿದ್ದೆ. ನನ್ನ ತಂಗಿಯೊಂದು ಮತ್ತು ನನಗೊಂದು ಅಂದ್ಕೊಂಡಿದ್ದೆ. ನಾನೇನು ಬ್ಲೌಸ್ ಏನು ಹೊಲಿಸ್ಲಿಕ್ಕೆ ಹಾಕಲಿಲ್ಲ. ಇನ್ನು ನನ್ನ ತಂಗಿ ಸಹ ಯಾವುದು ಹಾಕಲಿಲ್ಲ. ಅವಳಿಗೆ ಪ್ರೆಗ್ನೆಂಟ್ ಇದ್ದವರಿಗೆ ಒಂದು ಥರ ಎಲ್ಲ ಆಸೆ ಇರುತ್ತಲ್ವ. ನಿಮಗೆ ಯಾವ ಥರ ಆಸೆ ಇತ್ತು ಹೇಳಿ. ನೋಡಿದೆ ಹೇರ್ ಬಫ್ಫು ನೋಡಿ, ಈ ರೀತಿ ಮಾಡ್ಕೊಳ್ಳೋಕ್ಕೂ ಇದು ತುಂಬ ಜನ ಕ್ರಿಸ್ಮಸ್ ಮ್ಯಾರೇಜಲ್ಲಿ ತುಂಬ ಹಲೋ ಮಾಡ್ತಾರೆ. ಈ ರೀತಿ ನೋಡಿ, ಈ ರೀತಿ ಬಫ್ ಸಿಕ್ಬಿಟ್ಟು ಈ ರೀತಿ ಮಾಡಬೇಕು ನಾವು. ನನಗೆ ಅವಳು ಕೇರಳದ ಸಾರಿ ಹೇಳಿದ್ಲು, ಆದರೆ ನನ್ನ ಹತ್ರ ಆಲ್ರೆಡಿ ಇತ್ತು. ಅವಳು ಮತ್ತೆ ಕೇಳಿದೆ, ಪ್ರೆಗ್ನೆಂಟ್ ಏನಾದರೂ ಒಂದು ಬೈಕೆ ಇರ್ತದಲ್ವ ಅವರಿಗೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವು ಈ ರೀತಿ ಏನು ಮಾಡಲಿಲ್ಲ ಆವಾಗ. ಈಗ ನನ್ನ ತಂಗಿ ಮಾಡ್ತಾಯಿದ್ದಾಳೆ ನೋಡಿ. ಈ ರೀತಿ ಒಂದು ಚಿಕ್ಕದೊಂದು ಲಬ್ಬರ್ ಬ್ಯಾಂಡ್ ಹಾಕಿಬಿಡ್ಬೇಕು. ಒಂದು ರೀತಿ ಅವ್ರದ್ದು ಏನಾದರೂ ಬಯಕೆ ಈಡೇರಿಸಿಲ್ಲದ್ರೆ ಹುಟ್ಟೋ ಮಗು ಕಿವಿಯಲ್ಲಿ ಸ್ವಲ್ಪ ಎಂಥ ಕಿವಿ ಅಂತ ಹೇಳ್ತಾರಲ್ಲ, ಕಿವಿ ಸೋರೋದು ಹಾಗೆ ಆಗ್ತದಂತ ಹೇಳ್ತಾರೆ. ಅವರ ಆಸೆ ನೆರವೇರಲಿದ್ರೆ ಅಂದರೆ ನಮ್ಮ ಹಿರಿಯರು ಹೇಳ್ತಾರೆ, ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತೆ ಕಿವಿಯಲ್ಲಿ ಆಸೆ ನೆರವೇರಿಸಿಲ್ಲ ಅಂತ. ಪುಟ್ಟ ಚಿಕ್ಕ ಆಸೆ ಯಾರಾದರೂ ಸಹ ನೆರವೇರಿಸಿ ಅವ್ರ ಆಸೆ. ಅವ್ರು ಏನು ಕೇಳ್ತಾರೆ ಅದನ್ನು ತಂದು ಕೊಟ್ಟರೆ ಅವರಿಗೆ ಸಹ ಒಳ್ಳೆಯದು, ನಮಗೆ ಸಹ ಒಳ್ಳೆಯದಂತಲೇ ಹೇಳ್ತೀನಿ. ನಾವು ಮಂಗಳೂರಿಂದ ಬರಬೇಕಾದ್ರೆ ನಾನು 2 ಸಾರಿ ತಂದಿದ್ದೆ, ಅವಳಿಗೊಂದು ನನಗೊಂದು. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು. ಇದು ತುಂಬ ಹೂವು ಎಲ್ಲ ಮುಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮಗೆ ಸದ್ಯಕ್ಕೆ ಹೂವು ಇರಲಿಲ್ಲ. ನಮ್ಮ ಮೈದ್ನ ಸಹ ಸ್ವಲ್ಪ ಕ್ಯಾಮ್ರೆಲ್ಲ ತೊಗೊಂಡು ಬಂದಿದ್ದರು. ತುಂಬ ದಿನ ಅಂದ್ಕೊಳ್ತಾ ಇದ್ದಿದ್ಲು. ಅದು ಅವಳ ಆಸೆ ಈಗ ನೆರವೇರ್ತಾ ಇದೆ. ಎಲ್ರಿಗೂ ಇರುತ್ತೆ ಈ ರೀತಿ ಫೋಟೋಶೂಟ್ ತೆಗೋಬೇಕು ಅನ್ನೋದು. ಈಗ ಅದಂತೂ ಟ್ರೆಂಡ್ ಆಗಿದೆ ಬಿಡಿ. ನೋಡಿ, ಈ ರೀತಿ ಹೇರ್ ಸ್ಟೈಲ್ನ ಮಾಡಬೇಕು. ನೋಡಿ, ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಈ ರೀತಿ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲೊಂದು ಪಪ್ಪಿ ಇಕ್ಬೇಕು. ಎಲ್ಲ ಮಕ್ಕಳೆಲ್ಲ ರೆಡಿ ಆಗೋದು ನೋಡ್ತಾ ಇದ್ದಾರೆ ಅವಳನ್ನ. ನೋಡಿ, ತುಂಬ ಚೆನ್ನಾಗಿ ಕಾಣ್ತದೆ. ಲುಕ್ಕಿಂಗ್ ಸಹ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಇನ್ನೂ ಫ್ಲವರ್ಸ್ ಹೂವು ಇದ್ದರೆ ತುಂಬ ಚೆನ್ನಾಗಿ ಕಾಣ್ತದೆ. ಆ ಸದ್ಯಕ್ಕೆ ಸಹ ಯಾವುದೂ ಸಿಗಲೇ ಇಲ್ಲ. ಅದು ಸಂಜೆ ಟೈಮಲ್ಲಿ ಫೋಟೋಶೂಟ್ ಸಹ ಸ್ವಲ್ಪ ತೆಗ್ದಿದ್ದೀವಿ. ಅವ್ರು ಸ್ವಲ್ಪ ಕ್ಯಾಮ್ರಾ ಎಲ್ಲ ತೊಗೊಂಡ್ಬಂದ್ರೆ ಕ್ಯಾಮ್ರಾದಲ್ಲಿ ಫೋಟೋಶೂಟ್ ತಗೊಂಡಿದ್ದೀವಿ. ಹಾಗೆ ನಾನು ಸ್ವಲ್ಪ ಮೊಬೈಲಲ್ಲಿ ಸ್ಕಿಪ್ ತಗೊಂಡೆ. ನೋಡಿ, ಇದು ಮೇಲೆ ನಮ್ಮ ಮನೆ ಟೆರೆಸ್ ಮೇಲೆ. ನೋಡಿ, ತುಂಬ ಚೆನ್ನಾಗಿ ಕಾಣ್ತವೆ. ನೀವೆಲ್ಲ ಯಾರು ಈ ರೀತಿ ಮಾಡಿದರೆ ಕಾಮೆಂಟ್ ಮಾಡಿ. ಯಾರಿಗೆಲ್ಲ ಈ ರೀತಿ ಪ್ರೆಗ್ನೆಂಟ್ ಇದ್ದವರಿಗೆ ಆಸೆ ಆಗುತ್ತೆ ಅಂತೇಳಿ, ಚಿಕ್ಕ ಚಿಕ್ಕ ಆಸೆ ನೆರವೇರಿಸೋಕ್ಕೂ. ಇದು ನೋಡಿ, ಇವಳು ಫಸ್ಟ್ ಮಗಳು ಇವಳು. ಸ್ಮೃತಿ ಆರಾಧನಾ ಮಗು ಹೆಸರು. ಇದು ಎಲ್ಲಿಗೆ ಹೋಗಲಿ, ಇಲ್ಲೇ ಮೇಲೆ ನಮ್ಮ ಮನೆ ಟೆರೆಸ್ ಮೇಲೆ. ನಾವು ಎಲ್ಲಿ ಫೋಟೋಶೂಟ್ ಹೋಗಲಿಲ್ಲ, ಟೆರೆಸ್ ಮೇಲೇ ನಮ್ಮ ಮನೆ ಮೇಲೇ ಇದು ಮಾಡ್ತಾಯಿದ್ದೀವಿ ಫೋಟೋಶೂಟ್. ಯಾಕಂದರೆ ಹಳ್ಳಿಯಲ್ಲಿ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೋಡಲಿಕ್ಕೆ. ವೆದರು ನ್ಯಾಚುರಲ್ ಗಾಳಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಸಹ.
ಇಲ್ಲ ಹೇಳ್ಕೊಡ್ತಾ ಇದ್ದಾರೆ. ಫೋಟೋಶೂಟ್ ಮಾಡಬೇಕಾದ್ರೆ ತುಂಬ ಕಾಮಿಡಿ ಇರುತ್ತಲ್ವ. ನಾನು ವಾಯ್ಸ್ ಮಕ್ಕಳದೆಲ್ಲ ತುಂಬ ಜನದಿತ್ತು, ಅದಕ್ಕೆ ನಾನು ತೆಗಿಲಿಲ್ಲ. ಮಕ್ಕಳದ್ದು ವಾಯ್ಸ್ ತುಂಬ ಇತ್ತು ಅದಕ್ಕಂತೇಳಿ. ಹಾಗೆ ಒಂದು ಎಂತ ಇದಕ್ಕೆ ಮರಗೋಡು ಅಂತ ಏನೋ ಹೇಳ್ತಾರೆ ಹೆಸರು. ಇದು ಚಪಾತಿಯಿಂದ ಪಾನ್ಕಾಯಿ ಇಟ್ಬಿಟ್ಟು ಮಾಡಿದ ಸ್ವೀಟ್. ಆ ರೀತಿ ತುಂಬ ಚೆನ್ನಾಗಿರ್ತದೆ. ಯಾರಿಗಾದರೂ ವಿಡಿಯೋ ಬೇಕಂದರೆ ಕೇಳಿ, ವಿಡಿಯೋ ಮಾಡ್ತೇನೆ. ತುಂಬ ಚೆನ್ನಾಗಿತ್ತು ಸ್ವೀಟಲ್ಲಿ. ಇದು ನಂಬರ್ 1 ಸ್ವೀಟ್ ಅಂತಲೇ ಹೇಳ್ಬೋದು. ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ವಿಡಿಯೋ ಮಾಡೋಕೆ ಅನ್ನೋದು ಹೇಳಿ. ಫಸ್ಟ್ ನಾನು ಒಂದು ಮ್ಯಾಜಿಕ್ ಮಾಡ್ತೀನಿ ನೋಡ್ರಿ. ಏನದು? ಇದ್ರಾಗ ಏನಿಲ್ಲ ನೋಡ್ರಿ. ನೋಡಿ ಫಸ್ಟಿಂದ ಏನಿಲ್ಲ ನೋಡ್ರಿ. ನಾ ಕೈಯಿಂದ ಪವರ್ ಓದ್ತೇನೆ ನೋಡಿ. ಪವರ್ ಗುರ ಏನಿಲ್ಲ ನೋಡ್ರಿ. ನೋಡಿ ಕೈ ಓಪನ್ ಮಾಡಿ ಮತ್ತೆ ನೋಡ್ರಿ. ವಾವ್, ಅದ್ಭುತ ಅದ್ಭುತ. ಒಂದು ಕ್ಲಾಪ್ಸ್ ನೋಡ್ರಿ. ಮ್ಯಾಲಿಕ್ ಬರೋ ಸ್ವಲ್ಪ. ಕೈ ತೋರ್ಸು, ಕೈ. ಈ ಮ್ಯಾಜಿಕ್ ಟ್ರಿಪ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ನೋಡ್ರಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳಿ ಮ್ಯಾಮ್ ಹೆಸರು ಮ್ಯಾಮ್. ಫ್ರೆಂಡ್ಸು, ನಮ್ಮಣ್ಣ ಇವಾಗ ಹೇಗೆ ಮ್ಯಾಜಿಕ್ ಮಾಡ್ತಿದ್ದಾನೆ ಅಂತ ತೋರಿಸು. ಇಲ್ಲಿ ಹೀಗೆ ಕೈ ನಕ್ಬಿಟ್ರೆ ಸಾಕು, ಅದು ಬಂದ್ಬಿಡ್ತೈತಂತ ಲೈಟ್. ನೀವು ಸಹ ಈ ಥರ ಬಲ್ಪ್ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟ್ರೈ ಮಾಡಿರಿ. ನಾನು ಟ್ರೈ ಮಾಡ್ತೀನಿ ನೋಡಿ. ನನ್ನ ಕೈಯಲ್ಲಿ ಏನಿಲ್ಲ, ಹಾಗೆ ಬರ್ತಿದೆ. ಇವಾಗ ಕಣ್ಣು ಅದೆಲ್ಲ ಚೆಕ್ ಮಾಡ್ಬೋದು. ಇದ್ರ ಕೂಟ ಕರೆಂಟ್ ಹೋಗಿದಾಗ ಅವಾಗ ಉಪಯೋಗ ಆಗ್ತದೆ, ನಮಗೆ ಯೂಸ್ಫುಲ್ ಆಗ್ತದೆ ಅಂತ. LED ಬಲ್ಬ್ ನೀವು ಸಹ ಈ ಥರ ಟ್ರೈ ಮಾಡಿ. ಇಲ್ಲಿ ಹತ್ರ LED ಬಲ್ಬ್ LED ಬಲ್ಬ್ ಅಂತ ಇದು. ಲೈಕ್ ಮಾಡಿ, ಮ್ಯಾಜಿಕ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್